ಸೊ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಫ್ರೈಡೇ, ನಾಳೆನೇ ತಿರುಪತಿಗೆ ಹೊರಡೋದಿದೆ. ಸೊ ಎಲ್ಲ ರೆಡಿ ಮಾಡ್ಕೋಬೇಕು. ಆ್ಯಂಡ್ ತಿರುಪತಿಗೆ ನಾವು ಯೂಶ್ವಲಿ ಅಂದರೆ ನಾವು ಇಲ್ಲಿವರೆಗೂ ಎಲ್ಲ ಈಗ ಪಾಪು ಇವಾಗ ಹುಟ್ಟಿತು. ಸೊ ಮತ್ತೆ ಫ್ಯಾಮಿಲಿ ಎಕ್ಸ್ಟೆಂಡ್ ಆಗ್ತಿದೆ. ಸೊ ಇಲ್ಲಿವರೆಗೂ ನಾವೆಲ್ಲ ಏನಾದರೂ ಒಂದು ಟ್ರಿಪ್ಪಿಗೆ ಹೋಗಬೇಕು ಅಂದರೆ ಒಂದೇ ಕಾರಲ್ಲಿ ಹೋಗ್ತಾ ಇದ್ವಿ. ಸೊ ಈ ಸಲ ಟಿನೇ ಮಾತಾಡ್ಕೊಂಡಿದ್ದೀವಿ. ಇವಾಗ ಪಾಪು ಇರೋದ್ರಿಂದ 2 ಕಾರ್ ತೆಗಿಬೇಕು. ಅವ್ರದ್ದೊಂದು ತೆಗಿಬೇಕು, ನಮ್ಮದೊಂದು ತೆಗಿಬೇಕು. ಸೊ ಹಂಗಾಗಿ ಬೇಡ ಅಂದ್ಬಿಟ್ಟು ಸೊ ಯೂಶ್ವಲಿ ನಂದು ಟ್ರಿಪ್ಪು ನಮ್ಮ ಬ್ರದರ್ ಇದ್ದಾರಲ್ಲ, ಸೊ ಅವರೇ ಬರ್ತಾರೆ ಡ್ರೈವರು. ಸೊ ಇಲ್ಲಿ ಹೋಗ್ತಾ ಇದ್ದೀವಿ ಎಲ್ಲರೂ. ಸೊ ಫಸ್ಟ್ ಟೈಮ್ ಅಂದರೆ ಫ್ಯಾಮಿಲಿ ಎಲ್ಲ ಸೇರಿ ಫಸ್ಟ್ ಟೈಮ್ ಹೋಗ್ತಿರೋದು. ಬಸ್ಸಲ್ಲಿ ಹೋಗಿದ್ದೀವಿ ಫಸ್ಟೇ. ಟಿಲಿ ನಾನು ಟ್ರಿಪ್ ಸ್ಟಾರ್ಟ್ ಮಾಡ್ತಾಯಿದ್ದೆ ಹೋಗಿದ್ದು. ಇನ್ನು ಫ್ಯಾಮಿಲಿ ಎಲ್ಲರೂ ಅಂದರೆ ಹೋಗ್ತಿರೋದು ತಿರುಪತಿಗೆ ಫಸ್ಟ್ ಟೈಮು. ಒಂಥರ ಎಂಜಾಯ್ ಸಕ್ಕತ್ತಾಗಿರುತ್ತೆ. ಸುಮ್ಮನೆ ಯಾಕೆ 2 ಕಾರು ಮತ್ತು ಜರ್ನಿ ಮಾಡೋದು, ಅವ್ರಿಗೆ ಡ್ರೈವ್ ಮಾಡೋದು ಸುಮ್ಮನೆ ರಿಸ್ಕ್ ಆಗುತ್ತೆ. ಆರಾಮಾಗಿ ಕುತ್ಕೊಂಡು ಬರ್ಬೋದು ಅಂದ್ಬಿಟ್ಟು 2 ದಿನ ಫುಲ್ಲು ತಿರುಪತಿ, ಕಾಳಹಸ್ತಿ, ಕಾಣಿಪಾಕಮ್ಮು ಸರೌಂಡಿಂಗ್ಸ್ ಎಲ್ಲ ನೋಡ್ಕೊಂಡು ಬರೋಣ ಅಂತ. ಸೊ ನಾಳೆ ದರ್ಶನ ತಂಗಿಯವ್ರಿಗೆ ಪಾಪು ಇದರಲ್ಲಿ 12 ಗಂಟೆಗೆ ಇದೆ ಮಧ್ಯಾಹ್ನ, ನಮಗೆ 8 ಗಂಟೆಗಿದೆ ರಾತ್ರಿ. ಸೊ ಅಷ್ಟರೊಳಗೆ ಲಸಿಕಾರಿ ಗುಂಡೆಲ್ಲ ಮಾಡಿಸ್ಬಿಟ್ಟು ರೆಡಿ ಮಾಡಿ ಕ್ಯೂವಲ್ಲಿ ನಿಂತ್ಕೋಬೇಕು. ಟಿಕೆಟ್ಸ್ ಎಲ್ಲ ಆಲ್ರೆಡಿ ಫೆಬ್ರವರಿಗೆ ಬುಕ್ ಮಾಡ್ಕೊಂಡಿರ್ತೀವಿ ನಾವು. ಇವಾಗೆಲ್ಲ 3 ಮಂತ್ಸಿಂದನೇ ಬುಕ್ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಬಟ್ಟೆ ಎಲ್ಲ ನೆನ್ನೆ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀವಿ. ಇವತ್ತು ಕ್ರೀಮು, ಕಾಸ್ಮೆಟಿಕ್ಸು, ಏನೇನು ಬೇಕು, ಸಿರಪ್ಸ್ಗಳು, ಅದು ಟ್ಯಾಬ್ಲೆಟ್ಸು, ತಲೆನೋವಿಂದು ಅದೆಲ್ಲ ಇಟ್ಕೋಬೇಕು. ಸೊ ಬೇಗ ಬೇಗ ತಿಂಡಿ ಮಾಡಬೇಕು ಇವತ್ತು. ಸೊ ಎಕ್ಸೈಟೆಡ್. ಇನ್ನು ಪ್ರಿಪ್ರೇಷನ್ಸು ಎಲ್ಲ ಹಾಗೆ ನಡೀತಿದೆ ತಿರುಪತಿ ಎಲ್ಲನೂ. ಸೊ ಪ್ಯಾಕಿಂಗ್ ಎಲ್ಲ ನೆನೆನೇ ಮಾಡ್ಕೊಂಡಿದ್ವಿ. ಏನಕ್ಕಂದರೆ ಇವತ್ತು ಆಗಲ್ಲ ಅನ್ನೋದು ಚೆನ್ನಾಗಿ ಗೊತ್ತು. ಏನಕ್ಕಂದರೆ ಹಿಂದಿನ ದಿನ ನಾವು ಪ್ಯಾಕಿಂಗ್ ಮಾಡ್ಕೊಳಕ್ಕೆ ಹೋದರೆ ಕೆಲಸನೇ ಇರುತ್ತೆ. ಮತ್ತು ಪ್ಯಾಕಿಂಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಆಗೋದೇ ಇಲ್ಲ. ಒಂದು ಮರ್ತೋಗ್ತೀವಿ, ಇನ್ನೊಂದು ಬಿಟ್ಟೋಗ್ತೀವಿ, ಒಂದು ತೊಗೊಂಡಿರ್ತೀವಿ. ಸೊ ಹಂಗಾಗಿ ನೆನ್ನೆನೇ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡಿದ್ದೆ. ಇನ್ನು ಬೆಳಗ್ಗೆ ಎದ್ದು ಮಾಮೂಲಿ ಟಿಫನ್ನು, ಸಾಂಬಾರೆಲ್ಲ ಪ್ರಿಪೇರ್ ಮಾಡಿಕೊಂಡು ರಾತ್ರಿ ಹಂಗೆ ಚಿತ್ರಾನ್ನಕ್ಕೆಲ್ಲ ಇದು ಗೊಜ್ಜು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರಾತ್ರಿನೇ ಸುಮ್ಮನೆ ಆಗಿಬಿಟ್ಟೆ. ಈಗೇನು ಮಾಡೋಕ್ಕೇನು ಹೋಗಲಿಲ್ಲ. ಬೆಳಿಗ್ಗೆನೇ ರಾತ್ರಿನೇ ಫ್ರೆಶ್ ಆಗಿರಲಿ, ರಾತ್ರಿನೇ ಮಾಡಿಬಿಟ್ಟು ಫ್ರಿಜ್ ಒಳಗೆ ಇಟ್ಟರೆ ಬೆಳಗ್ಗೆ ಎದ್ದು ಅನ್ನ ಮಾಡಿದ ತಕ್ಷಣ ಕಲಿಸ್ಕೊಂಡು ಬಿಟ್ಕೋಬೋದು. ಏನಕ್ಕಂದರೆ ಸುಮ್ಮನೆ ಹೋಟೆಲ್ಗೆ ಹೋಗಿ ಅಷ್ಟು ದುಡ್ಡು ಕೊಟ್ಟು ನಮ್ಮ ಹೆಲ್ತ್ ಹಾಳು ಮಾಡ್ಕೋಬೇಕು. ಹೆಂಗೋ ಸಂಡೇ ತಿನ್ನಲೇಬೇಕು ಮತ್ತು ಆಚೆ ಕಡೆ ಫುಡ್ಡು. ಸೊ ಹಂಗಾಗಿ ಅಟ್ಲೀಸ್ಟ್ ಒಂದೊತ್ತು ನಮ್ಮ ಕೈಯಲ್ಲಿರುತ್ತೆ ಆಪ್ಷನ್, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋ ಅಂತ. ಹಿಂಗೆ ಸ್ವಲ್ಪ ಅದು ಇದು ಆಗುತ್ತೆ ಕೆಲಸ ಜಾಸ್ತಿ, ಬಟ್ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕಲ್ವ. ಸೊ ಇನ್ನು ಸಾಂಬಾರು ಮಾಡೋದಕ್ಕೆ ಒಂಚೂರು ಬೇಳೆ ಎಲ್ಲ ಹಾಕಿ ಚೆನ್ನಾಗಿ ವಾಶ್ ಮಾಡ್ತಾಯಿದ್ದೆ. ಸೊ ಬೇಳೆ ಏನು ಗೊತ್ತಾ, ಈ ಓವರ್ ನೈಟ್ ನೆನೆಸಿದ್ರೆ ತುಂಬ ಒಳ್ಳೆಯದು. ಈ ಕಾಳು ಬೇಳೆ ಎಲ್ಲ ಒಂದೊಂದು ಸತಿ ಟೈಮ್ ಇಲ್ದಲ್ಲ ಇದ್ದಾಗ ನಾನು ಏನು ಮಾಡ್ತೀನಿ ಅಂದರೆ 1 ಅವರ್ ಹಂಗೆ ನೆನೆಸ್ಬಿಟ್ಟಿರ್ತೀನಿ ತೊಳೆದ್ಬಿಟ್ಟು. ಸೊ ಅಟ್ಲೀಸ್ಟ್ 1 ಅವರ್ ಆದರೂ ಅದರಲ್ಲಿ ನೆನೆಯುತ್ತೆ. ಹಾಗೆ ನೆನೆಸ್ತಲೇ ತೊಗೋಬಾರ್ದು ಕಾಳು ಬೇಳೆ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಆಗಲಿಲ್ಲ ಅಂದರೆ 1 ಅವರ್ ಆದರೂ ನೆನೆಸ್ಬಿಟ್ಟು ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೇದಲ್ವ. ಹಾಗಾಗಿ ಇನ್ನು ಲಸಿಕಂಗೆ ಸಿಕ್ಕಾಪಟ್ಟೆ ಜ್ವರ ಬಂದುಬಿಡ್ತು. ಇನ್ನೇನು 2 ಡೇಸ್ ಇತ್ತು ತಿರುಪತಿಗೆ ಹೋಗೋಷ್ಟೊತ್ತಿಗೆ. 2 ಡೇಸ್ಗೆ ಪ್ರಕುಲಿಂದ ಅದೇನು ಸ್ಪ್ರೆಡ್ ಆಯಿತೋ ಗೊತ್ತಿಲ್ಲ. ಸೊ ಪ್ರಕುಲ್ಗಿತ್ತಲ್ಲ, ಅವಳಿಗೆ ಸ್ಪ್ರೆಡ್ ಆಗಿ ಪಾಪ ಅವಳು 3rd ಡೇಗೇನೋ ತಿರುಪತಿಗೆ ಹೋಗಿದ್ದು. ಅವಳಿಗೊಂದು 6 ಡೇಸ್ ಇತ್ತು. ಸೊ ಅವಳನ್ನ ಕ್ಯೂವಲ್ಲಿ ಎತ್ಕೊಂಡು ಹಾಗೆ ಹೋಗಿದ್ದೀನಿ ನಾನು. ಪಾಪ ಸುಡ್ತಿದ್ಲು ಅಂದರೆ ಈ ಒಲೆ ಸುಡಲ್ವ, ಹಂಗೆ ಸುಡ್ತಾಯಿದ್ಲು. ಇವತ್ತು ಕೂಡ 2ನೇ ದಿನನೇ. ನೆನ್ನೆನೋ ಅವಳಿಗೆ ಫೀವರ್ ಶುರುವಾಗಿತ್ತು. ಇನ್ನು ಸಿಕ್ಕಾಪಟ್ಟೆ ಸೆಕೆ ಅಂದರೆ ಕೇಳ್ತೀರಾ, ಸೆಕೆ ಅಂದರೆ ಸೆಕೆ, ಇರೋಕ್ಕೆ ಆಗ್ತಾಯಿಲ್ಲ ಮನೆಯಲ್ಲೂ ಕೂಡ. ಎಷ್ಟೇ ಫ್ಯಾನ್ ಹಾಕ್ಕೊಂಡ್ರೂ ಬಿಸಿ ಗಾಳಿ ಬರ್ತೈತೆ, ಏನೂ ಮಾಡೋಕ್ಕಾಗಲ್ಲ. ಇನ್ನೂ ಸ್ವಲ್ಪ ಸಂಜೆ ಎಲ್ಲ ಹೋಗ್ಬಿಟ್ಟು ಶಾಪಿಂಗ್ ಮಾಡೋದಿದೆ. ಒಂದು ಸ್ವಲ್ಪ ಲಸಿಕ ಒಂದು ಸ್ವಲ್ಪ ಸಾಫ್ಟ್ ಫ್ರಾಕ್ಸ್ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಏನಾದರೂ ತಿನ್ನೋಕ್ಕೆ, ಆಮೇಲೆ ಗಾಡಿಗೆ ಒಂದು ಸ್ವಲ್ಪ ಸುಗಂಧರಾಜ ಮಾಲೆ, ಇದು ಹೂವಿನ ಮಾಲೆ ಎಲ್ಲ ಬೇಕಲ್ವಾ ಪೂಜೆ ಮಾಡೋಕ್ಕೆ. ಸೊ ಹಂಗಾಗಿ ಅದನ್ನೆಲ್ಲ ತರೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಸಂಜೆ ಹೋಗೋಣ, ಸ್ವಲ್ಪ ಬಿಸಿಲೆಲ್ಲ ಕಡಿಮೆ ಆಗಲಿ ಅಂದ್ಕೊಂಡು ಸುಮ್ಮನೆ ಆಗಿದ್ದೀವಿ. ಇನ್ನು ನಮ್ಮದೇನೇನಿದೆ ಎಲ್ಲನೂ ನೋಡ್ಕೊತಾ ಇದ್ವಿ. ಸೊ ನಾನು ಆ್ಯಕ್ಚುಲಿ ತಿರುಪತಿಗೆ ಹೋಗ್ದಲೇ ಒಂದು 7 ವರ್ಷ ಕೆಳಗಡೆ ಹೋಗಿದ್ದು ನಾನು. ಯಾಕೆ ಅಂದರೆ ಆವಾಗಲೂ ತಿರುಪತಿ ಗುಂಡು ಮಾಡ್ಸೋಕ್ಕೆ ಹೋಗಿದ್ದು. ಆವಾಗ ಪ್ರಕುಲ್ 3 ಇಯರ್ಸ್ ಏನೋ ಇದ್ದ. ಸೊ ಕರೆಕ್ಟಾಗಿ 7 ವರ್ಷದ ಹಿಂದೆ ಹೋಗಿದ್ದು, ಮತ್ತು ಇವಾಗಲೇ ಹೋಗ್ತಿರೋದು. ತುಂಬ ಗ್ಯಾಪ್ ಆಗಿದೆ ಆ್ಯಂಡ್ ತುಂಬ ಚೇಂಜಸ್ ಕೂಡ ಆಗಿದೆ ತಿರುಪತಿಲಿ. ಆವಾಗ ಬೇಗ ಬೇಗ ದರ್ಶನ ಆಗೋಗ್ತಿತ್ತು 7 ವರ್ಷದಿಂದ. ಈಗ ಸಖತ್ ಕಷ್ಟ ಇದೆ. VIP ದರ್ಶನ 300 ರೂಪಾಯಿ ಟಿಕೆಟ್ ಕೊಟ್ಟೋಗ್ತೀವಿ ಅಂದ್ರೂ 4-4.5 ಗಂಟೆ ಆಯಿತು ನಮಗೆ. ಅದು ನಾವು ಸ್ಯಾಟರ್ಡೇ ಹೋಗಿದ್ದು, ವೆಂಕಟೇಶ್ವರನಿಗೆ ಇಷ್ಟ ಆಗಿರೋ ದಿನ ಶನಿವಾರ, ಅದರಲ್ಲೂ ವೀಕೆಂಡು, ಅದರಲ್ಲೂ ಸಮ್ಮರ್ ವೆಕೇಷನು ಎಲ್ಲ ಒಟ್ಟೊಟ್ಟಿಗೆ ಆಗಿಬಿಟ್ಟು ತುಂಬ ರಶ್ ಆಗೋಯಿತು. ಚೆಕ್ ಪಾಯಿಂಟಲ್ಲೂ ಅಷ್ಟೇ ತುಂಬ ರಶ್ ಇರುತ್ತೆ. ಸೊ ಗೈಸ್, ಬೆಳಗ್ಗೆಯಿಂದ ಒಂದು ಸ್ವಲ್ಪ ಬುಕ್ಕಿಂಗ್ ಇತ್ತು. ಮೇಘಾಲಯಗೆ ಒಂದು ಮಾಡಿದೆ ಕಸ್ಟಮೈಸ್ಡು, ಕೇರಳಗೆ ಮಾಡಿದೆ ಕಸ್ಟಮೈಸ್ಡು. ಕೇರಳ 8 ಜನಕ್ಕೆ, ಮೇಘಾಲಯ 5 ಜನಕ್ಕೆ ಮಾಡಿದ್ದು. ಒಂದು ಏಪ್ರಿಲಲ್ಲಿ, ಒಂದು ಮೇ ಫಸ್ಟ್ ವೀಕಲ್ಲಿ, ಏಪ್ರಿಲ್ 23 ಆ ಥರ ರೇಂಜಲ್ಲಿ ಕೇರಳ ಇದೆ.
ನಿನ್ನೆಯಿಂದ ಫುಲ್ ಅದೇ ಇತ್ತು, ಫ್ಲೈಟ್ ಬುಕ್ ಮಾಡು, ಸ್ಲೀಪರ್ ಬಸ್ ಬುಕ್ ಮಾಡು, ಇದೇ ಇತ್ತು. ಸೊ ನಾಳೆ ತಿರುಪತಿಗಿದೆಯಲ್ಲ, ಏನೇನು ಬೇಕಾಗಿತ್ತು ಒಂದು ಸ್ವಲ್ಪ. ಈಗ ಮನೇಲೆ ನಾವೇ ಚಿತ್ರಾನ್ನ ಮಾಡ್ತಾಯಿದ್ದೀವಿ ಬೆಳಗ್ಗೆ. ಸೊ ಬ್ರೇಕ್ಫಾಸ್ಟ್ ಎಲ್ಲೋ ಹೋಟ್ಲಲ್ಲಿ ತಿನ್ನೋಕ್ಕೆ ಹೋಗಲ್ಲ, ನೋಡಿನೇ ಭಯ ಆಗುತ್ತೆ. ಹೆಂಗೋ ಸಂಡೇ ಹೋಟ್ಲಲ್ಲೇ ತಿನ್ನಬೇಕು, ಹಂಗಾಗಿ ಸೊ ಇದೊಂದು ಅಡಿಕೆ ತಟ್ಟೆ, ನೋ ಪ್ಲಾಸ್ಟಿಕ್. ಸೊ ಹಂಗಾಗಿ ಅಡಿಕೆ ತಟ್ಟೆ ತೊಗೊಂಡ್ವಿ. ಆಮೇಲೆ ಟಿ ಟಿ ಬರುತ್ತಲ್ಲ, ಸೊ ಗಾಡಿಗೆ ಸುಗಂಧ ರಾಜ ಅದು ಹೂವು ಸ್ಮೆಲ್ ಸಕಲಾಗಿ ಬರ್ತಿದೆ. ಪ್ರತಿ ಸರಿನೇ ಇದನ್ನೇ ತೊಗೋತೀನಿ ಬಸ್ಸಿಗೆ, ಟಿ ಟಿಗೆ. ನನಗೆ ಇಷ್ಟ ಆಗುತ್ತೆ ಇದು. ಒಂದು ಸ್ವಲ್ಪ ಹಣ್ಣು ತೊಗೊಂಡೆ, ಈಗ ಸದ್ಯಕ್ಕೆ 2 ತೊಗೊಂಡೆ. ಮ್ಯಾಂಗೋ ಸ್ವಲ್ಪ ಸಖತ್ ರೇಟ್ ಇದೆ, 159 ಏನೋ 1 kg. ಇನ್ನೂ ಕಡಿಮೆ ಆಗುತ್ತೆ ಹೋಗ್ತೀವಿ ಜ್ಯೂಸ್ ಮಾಡ್ಕೊಡೋಕ್ಕೆ. ಒಂಚೂರು ಸಪೋಟ, ಒಂದು 4 ಏನೋ ಸೀಬೆಹಣ್ಣು ತೊಗೊಂಡೆ. ಸಪೋಟ ಅವಳಿಗೆ ಇಷ್ಟ, ಇಬ್ಬರಿಗೆ ಒಮ್ಮೆಗೆ ತಿನ್ಕೊಂಡು ಹೋಗೋದಕ್ಕೆ ಇರುತ್ತೆ ಅಂತ ಇವನ್ನ ತೊಗೊಂಡೆ. ಇನ್ನು ಸ್ವಲ್ಪ ಸೆಂಟಿಗೆ ಹೋಗಿದ್ವಿ, ಅಲ್ಲೆಲ್ಲ ಸ್ವಲ್ಪ ಈ ಅಂಬ್ರೆಲ್ಲ ಒಂದು ತೊಗೊಂಡ್ವಿ. ತುಂಬ ಬಿಸಿಲು, ಬೇಕಾಗುತ್ತೆ ಮನೆಗೆ. 1-2 ಛತ್ರಿ ಇದ್ದಾವೆ ಅಷ್ಟೇ, ಈಗ ಎಲ್ಲರಿಗೂ ಬೇಕಲ್ಲ, ಹಂಗಾಗಿ ಈ ಸೈಜ್ ಮೀಡಿಯಮ್ ಸೈಜಿನ ತೊಗೊಂಡೆ ಛತ್ರಿ. ಆಮೇಲೆ ಪ್ರಫುಲ್ಲು ಈ ಬಾಟ್ಲ್ ತೊಗೊಂಡ, ಅದೇನೋ ಸ್ಕೂಲ್ಗೂ ಬೇಕು, ಕ್ರಿಕೆಟ್ಗೂ ಬೇಕು, ಈಗಲೂ ಬೇಕು ಅಂತ ಅದೆಷ್ಟು ಬಾಟ್ಲ್ ಚೇಂಜ್ ಮಾಡ್ತಾನೆ ಅಂದರೆ ಅಷ್ಟು ತೊಗೊಂಡ. ಇನ್ನು ನನಗೆ ಡೈಲಿ ಕುಡಿಯೋಕ್ಕೆ, ಲಶಿಕಂಗೆ ಇದು ಸ್ಕೂಲ್ಗೆ. ಇನ್ನು ಇದೊಂದು ಚಿಕ್ಕಿ ಬಾಕ್ಸ್ ತೊಗೊಂಡ್ವಿ, ಅಲ್ಲಿ ಹೋಲ್ಸೇಲಲ್ಲಿ ಕಡಿಮೆ ಸಿಗುತ್ತೆ. ಇದೇನೋ 50 ಪೀಸ್ ಏನೋ ಇರುತ್ತೆ. ಸೊ ಇದೊಂದು ಚಿಕ್ಕಿ ತೊಗೊಂಡ್ವಿ ತಿನ್ನೋಕ್ಕೆ. ಆ್ಯಂಡ್ ಇವೆಲ್ಲ ಬಟ್ಟೆ ತೋರಿಸ್ತೀನಿ. ಇದನ್ನೆಲ್ಲ ಇದು ನೈಟ್ ವೇರ್ ಇರಲಿಲ್ಲ ಪ್ರಕುಲ್ಗೆ, ಸೊ ಈ ಥರದ್ದೆಲ್ಲ ತೊಗೊಂಡೆ ನೈಟ್ ವೇರ್ ಯೂಸ್ ಮಾಡೋಕ್ಕೆ. ಇದು ಸಮ್ಮರ್ ಅಲ್ವಾ, ಸುಮ್ಮನೆ. ಇದು ಶಾರ್ಟ್ಸು ತೊಗೊಂಡೆ, ಚೆನ್ನಾಗಿದೆ ಕ್ವಾಲಿಟಿ. ಇದೆಲ್ಲ ಸೆಂಟಿಲಲ್ಲೇ ತೊಗೊಂಡಿದ್ದು, ಚೆನ್ನಾಗಿದೆ ಕ್ವಾಲಿಟಿ. ಇದೆಲ್ಲ 200 ರುಪೀಸು, 213 ರುಪೀಸ್ ಅಷ್ಟೇ. ಇದೊಂದು, ಆಮೇಲೆ ಇದೊಂದು ಪ್ಯಾಂಟು, ಸೊ ಈ ಥರದ್ದು. ಸೊ ಈ ಕಲರ್ ಅಂತ ತೊಗೊಂಡೆ, ಇಷ್ಟು ತೊಗೊಂಡೆ ಅವನಿಗೆ. ಇನ್ನು ಲಶಿಕಂಗೆ ಸರ್ಪ್ರೈಸ್, ಲಶಿ ನಿನಗೆ ಶೂಸು ನಿನಗೆ. ಸೊ ಇದೊಂದು ಕ್ರಾಕ್ಸ್ ಅವಳ ಹತ್ರ ಇರಲಿಲ್ಲ, ಯಾವಾಗಲೂ ಕೇಳ್ತಿದ್ಲು, ಹಾಗಾಗಿ ಕ್ರಾಕ್ಸ್ ಅಂತ ತೊಗೊಂಡಿದ್ದೀನಿ. ಆಮೇಲೆ ನಮ್ಮ ಪುಟ್ಟು ಮೇಡಮ್ಗೆ, ನಮ್ಮ ಬೇಬಿ ಮೇಡಮ್ ಇದ್ದಾರಲ್ಲ ಅವ್ರಿಗೆ ಫ್ರಾಕ್ ತೊಗೊಂಡೆ, ಪಿಂಕ್ ಕಲರ್. ಇದು ಪ್ರಕುಲ್ ಸೆಲೆಕ್ಷನ್, ಇದು ಅವನೇ ತೊಗೊಂಡಿದ್ದು. ಕಾಟನ್ ತುಂಬ ಚೆನ್ನಾಗಿದೆ, ಪ್ರಕುಲ್ ಸೆಲೆಕ್ಷನ್ ಇದು. ಇದೊಂದು. ಇನ್ನು ಇವೆಲ್ಲ ಲಶಿಕಂಗೆ. ನೋಡು ಲಶಿ, ಚೆನ್ನಾಗಿದೆಯಾ ನಿಮ್ಮ ಫ್ರಾಕು? ಇವೆಲ್ಲ ತುಂಬ ಈ ಬನೀನ್ ಕ್ಲಾತ್ ಬರುತ್ತಲ್ಲ, ಸಾಫ್ಟು, ಆ ಥರ ಇದೆ ನೋಡಿ. ಇದೆಲ್ಲ ಪೂರ ಸೆಂತಿಲಲ್ಲೇ ತೊಗೊಂಡಿದ್ವಿ, ಚೆನ್ನಾಗಿದೆ ಕಲೆಕ್ಷನ್ಸ್. ಇದು ವಾವ್, ಚೆನ್ನಾಗಿದೆಯಾ? ನನಗೆ ತುಂಬ ಇಷ್ಟ ಆಯಿತು, ಡಂಗರಿ ಥರ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್, ವೈಟು ಬ್ಲೂ. ಮತ್ತು ನನಗೆ ಸಖತ್ ಇಷ್ಟ ಆಯ್ತು. ಇದು ಕೂಡ ಚೆನ್ನಾಗಿದೆಯಾ? ಸೊ ಇದು ಅಷ್ಟೇ ಡಂಗರಿ ಥರ, ನಾಟು ಹಾಕೋಣಲ್ವ ಆ ಥರ ಕ್ರಿಸ್ಮಸ್. ಇದು ಚೆನ್ನಾಗಿದೆ. ಆಮೇಲೆ ಇದು ಬಂದುಬಿಟ್ಟು ಈ ಥರ ಸೆಟ್ಟು, ಪ್ಯಾಂಟು ಶರ್ಟ್ ಥರ. ಇದು ಪ್ಯಾಂಟು, ಆಮೇಲೆ ಇದು ಮ್ಯಾಚಿಂಗು ಶರ್ಟು. ಇದು ನಂಗೆ ನೋಡಿದ ತಕ್ಷಣ ಇಷ್ಟ ಆಯಿತು, ಅದಕ್ಕೆ ತೊಗೊಂಡು. ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ಸೊ ಇಷ್ಟೇ ತೊಗೊಂಡಿದ್ದು. ಇಷ್ಟೆಲ್ಲ ಶಾಪಿಂಗ್ ಮಾಡೋಷ್ಟೊತ್ತಿಗೆ 1.5 hour ಆಗೋಯಿತು. ಇನ್ನೇನು ಪ್ಯಾಕಿಂಗ್ ಎಲ್ಲ ಆಗೋಯಿತು. ಒಂಚೂರು ಎಲ್ಲ ರೆಡಿ ಮಾಡಿಕೊಂಡು, ಚಿತ್ರಾನ್ನ ಗೊಜ್ಜು ಒಂದು ರೆಡಿ ಮಾಡ್ಕೊಂಡು ಫ್ರಿಜ್ ಒಳಗೆ ಇಟ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ರೈಸ್ ಮಾಡಿಬಿಟ್ಟು ಕಲಿಸ್ಕೊಂಡು ತೊಗೊಂಡು ಹೋಗೋದು, ಎಲ್ಲರೂ ಆನ್ ದ ವೇ ತಿನ್ನೋದು. ಸೊ ಇಷ್ಟೇ. ಮೊದಲೇ ಬೇಕಿಂಗ್ ಸೋಡಾದಲ್ಲಿ ಹಾಕಿ ನಿಲ್ಲಿಸ್ಬಿಟ್ಟಿರ್ತೀನಿ, ಮತ್ತು ನಾಳೆಗೆ ತೊಳ್ಕೊಂಡು ಕೂರೋಕ್ಕಾಗಲ್ಲ. ಸೊ ಟಿ ಏನೋ ಯಶು ಅವ್ರು ಈಗಲೇ ಬಂದು ನಿಲ್ಲಿಸ್ಬಿಟ್ಟು ಹೋಗ್ತಾರಂತೆ 7:15. ಸೊ ಫೋನ್ ಮಾಡಿದ್ದೆ ಆವಾಗ, ನಾನು ನಿಲ್ಲಿಸ್ಬಿಟ್ಟು ಹೋಗ್ತೀನಕ್ಕ 7:15 ಅಂತ. ಸರಿ ಅಂತ. ಸೊ ಈ ಸಪೋರ್ಟ್ ಎಲ್ಲ ಒಂದು ಸ್ವಲ್ಪ ಗಟ್ಟಿದೆ ತೊಗೊಂಡಿದ್ದೀನಿ. ಆಮೇಲೆ ಇದು ಈ ನಾಳೆ ತೊಗೊಂಡು ಹೋಗ್ತೀವಲ್ಲ, ಅದಕ್ಕೇ ಬೇರೆ ಹಣ್ಣಾಗ್ಬಿಡುತ್ತೆ. ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿ ನೆನೆಸ್ಬಿಟ್ರೆ ಆಮೇಲೆ ಹೆಂಗೆ ಬೇಕಾದರೂ ಮಾಮೂಲಿ ವಾಟರಲ್ಲಿ ವಾಶ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು ಬೇಕಿದ್ರೆ.
ಇನ್ನು ಈ ಥರ ಹಣ್ಣು ತರಕಾರಿ ಏನೇ ಆಗಿರ್ಬೋದು, ಒಂದು 10 ಮಿನಿಟ್ಸ್ ಬೇಕಿಂಗ್ ಪೌಡರ್ ಅಂದರೆ ಈ ಅಡುಗೆ ಸೋಡಾ ಹಾಕಿಬಿಟ್ಟು ನೆನೆಸ್ಬಿಟ್ಟು ಆಮೇಲೆ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಿಬಿಟ್ಟು ಯೂಸ್ ಮಾಡಿಕೊಂಡ್ರೆ, ನೆಕ್ಸ್ಟು ಯೂಸ್ ಮಾಡ್ಕೊಳ್ಳೋವಾಗ ಸುಮ್ಮನೆ ಹಂಗೆ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಕೊಂಡು ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇವಾಗ ಪ್ರತಿ ಒಂದಕ್ಕೂ ಪೆಸ್ಟಿಸೈಡ್ಸು, ಕೆಮಿಕಲ್ಸ್ ಅನ್ನೋದು ಹಾಕಿರ್ತಾರೆ. 10 ನಿಮಿಷದ ಮೇಲೆ ಬಿಡಬೇಡಿ ಬೇಕಿಂಗ್ ಸೋಡಾದಲ್ಲಿ, ಏನಕ್ಕಂದರೆ ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್, ವಿಟಮಿನ್ಸ್ ಎಲ್ಲ ಹೊರಟೋಗುತ್ತೆ. 10 ನಿಮಿಷ ಸಾಕು. 10 ನಿಮಿಷ ನೆನೆಸ್ಬಿಟ್ಟು ಆಮೇಲೆ ನಾರ್ಮಲ್ ವಾಟ್ರಲ್ಲಿ ತೆಗೆದ್ರೆ ಮತ್ತೆ ಒಂದು ಸಲ ವಾಶ್ ಮಾಡಿ ಹಾಕ್ಕೊಂಡ್ರೆ ಯೂಸ್ ಮಾಡ್ಕೋಬೋದು ಆರಾಮಾಗಿ. ಸೊ ಈ ಥರ ಇನ್ನೇನು ರಾತ್ರಿ ಆಗೇ ಹೋಯ್ತು. ನಾಳೆ ಬೆಳಗ್ಗೆ 3:15ಗೆ ಎದ್ದೊಳ್ಬೇಕು. ಸೊ ಏನಕ್ಕಂದರೆ ನಾವು 5-5:30ಗೆ ಬಿಟ್ರೆ ನಾವು ಅಲ್ಲಿ ಸೇರೋಕ್ಕಾಗೋದು ಮಧ್ಯಾಹ್ನ. ಸೊ ಹಂಗಾಗಿ ಅಮ್ಮ ಇವತ್ತು ಶುಕ್ರವಾರ ಅಲ್ಲ, ಪೂಜೆ ಮಾಡ್ತಿದ್ದಾರೆ. ಸಂಜೆನೇ ಕಲಶ ಇಡ್ತಿದ್ದಾರೆ. ಸಂಜೆನೇ ಆಯಿತು ಹೌದು, ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ. ಹಂಗಾಗಿ ಸಂಜೆನೇ ಕಲಶ ಇಡ್ತಿದ್ದಾರೆ. ಇನ್ನು ನಮ್ಮದು ಪ್ರಿಪ್ರೇಷನ್ಸ್ ಎಲ್ಲ ಒಂದೊಂದೇ ಆಗ್ತಾ ಇತ್ತು. ಸೊ ಪೂಜೆ ಕೂಡ ಮುಗೀತು. ಇನ್ನು ರಾತ್ರಿ ಡಿನ್ನರ್ಗೆ ಸ್ವಲ್ಪ ಚಪಾತಿ, ಪಲ್ಯ ಎಲ್ಲ ಇತ್ತು ಬೆಳಗ್ಗೆ ಮಾಡಿರೋದೆಲ್ಲನೂ. ಇದಕ್ಕೆ ಚಪಾತಿ ಒಂದು ಮಾಡ್ತಾಯಿದ್ದೆ. ಸೊ ಎಲ್ಲ ಸ್ವಲ್ಪ ಏನೋ ಆಚೆ ಹೋಗಿದ್ರು, ಏನೋ ತರೋದಕ್ಕೆ ಅಂದ್ಬಿಟ್ಟು. ಇನ್ನು ಅಪ್ಪನೂ ಎಲ್ಲೋ ಹೋಗಿದ್ರು. ಹಾಗಾಗಿ ನಾನು ಅಮ್ಮ ಇಬ್ಬರೇ ಮಾತಾಡಿಕೊಂಡು ಚಪಾತಿ ಮಾಡಿಕೊಂಡು ಇದ್ವಿ. ಇನ್ನು ಅಷ್ಟರೊಳಗೆ ಟಿ ಟಿ ಕೂಡ ಬಂದು ನಿಲ್ಲಿಸ್ಬಿಟ್ಟು ಹೋದರು. ಸೊ ಅದೇನಾಯಿತೋ ಏನೋ ಗೊತ್ತಿಲ್ಲ, ಆವತ್ತು ಫುಲ್ಲು ಒಂಥರ ಮೋಡ, ಮಿಂಚು, ಗುಡುಗು ಎಲ್ಲ ಶುರುವಾಯಿತು. ಮಳೆ 5 ನಿಮಿಷ ಏನೋ ಬಂತು ಅಷ್ಟೇ, ಡ್ರಿಸ್ಲಿಂಗ್ ಥರ. ಆಮೇಲೆ ಬರೋಕ್ಕೆ ಹೋಗಲಿಲ್ಲ. ಅದೇನು ಅಂತ ಗೊತ್ತಿಲ್ಲ, ಬೇಗ ಹಂಗಾಯಿತು, ಆ ವಾತಾವರಣಕ್ಕೆ ಹಂಗಾಯಿತು. ಇದ್ದಕ್ಕಿದ್ದಂಗೆ ಫುಲ್ ಮೋಡ ಮುಚ್ಚೋದು, ಫುಲ್ಲು ಗುಡುಗು, ಇನ್ನೇನು ಜೋರು ಮಳೆ ಬರುತ್ತೆ ಅನ್ನೋ ರೇಂಜಿಗೆ ಗುಡುಗು, ಮಿಂಚು ಎಲ್ಲ ಶುರುವಾಗೋದಕ್ಕೆ ಸ್ಟಾರ್ಟ್ ಆಗೋಯಿತು. ಇನ್ನೇನು ಮಳೆ ಬಂದೇ ಬಿಡ್ತಪ್ಪ ಅಂತ ಅಂದ್ಕೊಂಡ್ವಿ. ಅಷ್ಟು ತಣ್ಣಗಾಗಿತ್ತು, ಬಟ್ ಮಳೆನೇ ಬರಲಿಲ್ಲ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. 5 ನಿಮಿಷನೂ ಅದು ಡ್ರಿಸ್ಲಿಂಗ್ ಬಂತಷ್ಟೇ, ತುಂತುರು ಮಳೆ ಥರ ಬಂತು. ಅದ್ರ ಮೇಲೆ ಬರಲೇ ಇಲ್ಲ. ಇನ್ನೂ ಬಾಗಿಲೆಲ್ಲ ತೆಕ್ಕೊಂಡು ಅಡುಗೆ ಮಾಡ್ತಾಯಿದ್ವಿ. ತಣ್ಣಗೆ ಗಾಳಿ ಬರ್ತಾಯಿತ್ತು. ಈಗಂತೂ ಗ್ಯಾಸ್ ಸ್ಟವ್ ಮುಂದೆ ನಿಂತ್ಕೊಂಡು ಅಡುಗೆ ಮಾಡೋದಿದೆಯಲ್ಲ, ತುಂಬ ದೊಡ್ಡ ಟಾಸ್ಕ್. ಮುಖದಲ್ಲಿ ನೀರು ಇಳಿತಾ ಇರುತ್ತೆ. ಹಂಗೆ ನಾವು ಸುಮ್ಮನೆ ಕೂತ್ಕೊಂಡ್ರೆ ನೀರು ಇಳಿಯುತ್ತೆ. ಇನ್ನು ಸ್ಟವ್ ಮುಂದೆ ನಿಂತ್ಕೊಂಡು ಬೇಗ ಮಾಡೋದು ಅಂತೂ, ಇನ್ನು ಬಿಸಿಲಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರಿಗಂತೂ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಈ ಗಾರೆ ಕೆಲಸದವರಾಗಿರ್ಬೋದು, ರೈತರಾಗಿರ್ಬೋದು, ತುಂಬ ಜನ ಬಿಸಿಲಲ್ಲಿ ಕೆಲಸ ಮಾಡ್ತಿರ್ತಾರೆ. ಅದು ಹೆಂಗೆ ಮಾಡ್ತಿರ್ತಾರೆ ಅಂದರೆ, ನಮ್ಮ ಮನೆಯಲ್ಲೇ ಇಷ್ಟ ಹೇಳ್ತೀವಿ. ಪಾಪ ಅವ್ರಿಗೆಲ್ಲರಿಗೂ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಈ ಸಮ್ಮರ್ ಟೈಮಲ್ಲಿ. ಗಾಯ್ಸ್ ನೋಡಿ ಗಾಯ್ಸ್, ಈಗಿನ ಟಿ ಟಿ ಬಂದು ಬಿಟ್ಟೋದ್ರು ಡ್ರೈವರು. ನೋಡಿ ಈ ಥರ ಇದೆ. ಈ ಥರ ಇದೆ ಗೈಸ್, ನೋಡಿದ್ರಾ? ಇನ್ನು ಸ್ವಲ್ಪ ಮಳೆ ಬೇರೆ ನೋಡಿ ಹೆಂಗೆ ಮಿಂಚ್ತಿದೆ ಅಲ್ವಾ. ಇನ್ನು ಮಳೆ ಬರುತ್ತೇನೋ ಅಂದ್ಬಿಟ್ಟು ಒಂದು ಸ್ವಲ್ಪ ಬಟ್ಟೆಗಳೆಲ್ಲ ಇಲ್ಲೇ ಹಾರಾಕಿದ್ವಿ ಒಳಗಡೆ. ಒಂಚೂರಿತ್ತು ಅಷ್ಟೇ. ಇನ್ನು ನಮ್ಮದು ಪ್ಯಾಕೇಜ್ ಲಗೇಜ್ ಎಲ್ಲ ಪ್ಯಾಕ್ ಆಗೋಗ್ಬಿಟ್ಟಿದೆ. ನೋಡಿ ಇದು ನನ್ನ ಫೋಟೋ ಚಿಕ್ಕವಳಿದ್ದಾಗ. ಸೊ ಆಗ ಈ ಥರ ಡ್ರೆಸ್ ಹಾಕ್ಬಿಟ್ಟು, ಒಂದು ಶರ್ಟ್, ಒಂದು ಶಾರ್ಟ್ಸ್ ಹಾಕ್ಬಿಟ್ಟು, ಸೊ ಸ್ಟುಡಿಯೋ ಫ್ರೇಮಲ್ಲಿ ಅವಾಗೆಲ್ಲ ಫೇಮಸ್ ಅಲ್ವಾ, ಈ ಥರ ಬ್ಯಾಕ್ಗ್ರೌಂಡ್ ಎಲ್ಲ ನಿಲ್ಲಿಸ್ಬಿಟ್ಟು ತೆಗೆಸಿ ಅದನ್ನು ಫ್ರೇಮ್ ಮಾಡ್ಕೊಂಡು ಅವಾಗಿಂದ ಜೋಪಾನವಾಗಿ ಫೋಟೋ ಇಟ್ಕೊಂಡು ಬಂದಿದ್ದಾರೆ. ಹಂಗೆ ಇದೀನಲ್ವ, ಈಗಲೊಂದು ಸ್ವಲ್ಪ ಫೇಸ್ ನನಗೆ ಹಂಗೆ ಅನಿಸುತ್ತೆ. ಇನ್ನು ಅಮ್ಮ ಕೂಡ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು, ಸೊ ಅದನ್ನೇ ನೋಡ್ತಾಯಿದ್ರು. ಈ ಮಳೆಗೆ ಧೂಳು ಎದ್ಬಿಟ್ಟಿತ್ತಲ್ಲ, ಮನೆಯೆಲ್ಲ ಫುಲ್ಲು ಒಂಥರ ಡಸ್ಟಿ ಥರ ಬಂದುಬಿಟ್ಟಿತ್ತು. ಕಿಟಕಿ ಬಾಗಿಲು ತೆಗ್ದಿರೋದು, ಅದಕ್ಕೆ ನೋಡ್ತಾಯಿದ್ರು ಅವರು ಚೆಕ್ ಮಾಡಿಬಿಟ್ಟು. ಇನ್ನು ತಂಗಿಯವರು ಕೂಡ ಪ್ಯಾಕ್ ಮಾಡ್ಕೊತಿದ್ದಾರೆ, ಪಾಪುದು ಲಗೇಜ್ ಇರುತ್ತಲ್ಲ. ಸೊ ನಾಳೆ ತಿರುಪತಿ ವ್ಲಾಗ್ನಲ್ಲಿ ಸಿಗೋಣ, ಓಕೆನಾ? ತುಂಬ ಚೆನ್ನಾಗಿರುತ್ತೆ, ವಾಚ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.